ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಗಣೇಶ ಚತುರ್ಥಿ, ಈದ್ ಮಿಲಾದ್ ಹಬ್ಬಕ್ಕೆ ಬೆಳಗಾವಿ ಸಜ್ಜು. ಇಂದಿನ ಪಾಲಿಕೆ ಸಭೆಯಲ್ಲಿ ಏನಾಯ್ತು ನೋಡೋಣ ಬನ್ನಿ. ಫೋಟೋಸ್ ಆಗಿದ ಮೇಲೆ ರೋಡ್ ಮಾಡಿದ ಮೇಲೆ ಮತ್ತೆ ಯಾಕೆ ಫೋಟೋಸ್ ಆತು ಒಂದು ವರ್ಷದಲ್ಲಿ ಸ್ವಲ್ಪ ಕಮಿಷನರ್ ಇರಲಿ ಇಂಜಿನಿಯರ್ಸ್ ಉತ್ತರ ಕೊಡಬೇಕಿದೆ. ಇದು ಟ್ಯಾಕ್ಸ್ ಪೇಯರ್ ಮನಿ. ಪ್ರತಿ ವರ್ಷ ಕಟ್ಟೆ ಮುಚ್ಚಾಕ ನಾವು 2 ಕೋಟಿ ಖರ್ಚು ಮಾಡಿದ್ರೆ ಆ ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಲಾಸ್ಟ್ ಇಯರ್ ರೋಡ್ ಮಾಡಿತ್ತು, ಯಾರು ಕೇಳೋರಿಲ್ಲ, ಪಬ್ಲಿಕ್ ರೊಕ್ಕಲ್ಲ ಅದು. Who is responsible? Who is going to answer to the public? ನಮ್ಮ ವಾರ್ಡ್ ಬಜೆಟ್ ತಕ್ಕ ಒಂದೊಂದು ವರ್ಷ ರೊಕ್ಕ ಸಿಗ್ತಾ ಇಲ್ಲ, ನಮಗೆ ಫಂಡಿಂಗ್ ಆಗ್ತಾ ಇಲ್ಲ. ಈಗ ಬರ ಫೋಟೋಸ್ ನಾವು 2 ಕೋಟಿ ಖರ್ಚು ಮಾಡಿದ್ರೆ ಲಾಸ್ಟ್ ಇಯರ್ ಕಾಂಟ್ರಾಕ್ಟರ್ ರೋಡ್ ಮಾಡೋರಿಲ್ಲ. ಆ ರೋಡ್ ಮಾಡಿದ್ರೆ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೋತಾ ಇಲ್ಲ? ಅವ್ರಿಗೆ ಯಾಕೆ ಬಿಟ್ಟಿದ್ದೈತಿ? ಅದೇ 2 ಕೋಟಿ ಒಂದೊಂದು ವರ್ಷಕ್ಕೆ ಒಂದೊಂದು ಕಾರ್ಪೊರೇಟ್ ಕೊಟ್ರ ಸಿಕ್ಕಾಪಟ್ಟೆ ವಾರ್ಡ್ ಡೆವಲಪ್ ಆಗ್ತೈತಿ, ಬ್ಯೂಟಿಫಿಕೇಶನ್ ಆಗ್ತೈತಿ. ಇದೇ ಗಣೇಶ ಹಬ್ಬಕ್ಕೆ ಬೇಕಾದಷ್ಟು ಡೆಕೋರೇಟಿವ್ ಮಾಡಬಹುದು ಇದೇ ರೊಕ್ಕ ತಗೊಂಡು. हम कितने शान से आते हैं, साल में 1 करोड़ रुपए खर्च करते हैं खड्डे के ऊपर. वो खड्डा हो रहा है कि उसका आंसर कौन देने वाले? रोड का क्वालिटी खराब है, मटेरियल की क्वालिटी खराब है, इंजीनियर का क्वालिटी खराब है, कॉन्ट्रैक्टर का क्वालिटी खराब है, ऑफिसर का क्वालिटी खराब है. किसका क्वालिटी खराब है? कौन रिस्पॉन्सिबल इसका? वो रेस्टोरेशन जो कर रहे हैं वो खड्डा पड़ रहा है कि वो दूसरा खड्डा आ रहा है? वो खड्डा आ रहा है कैसे? पंचायत में भी इतना खड्डा नहीं जितना पहला में खड्डा होके बैठे. सर ವರ್ಷವತ್ತು ಲಾಸ್ಟ್ ಇಯರ್ ನಾವು ಗಣಪತಿಗೆ ಫೋಟೋಸ್ ಮಾಡಿದ್ದೇವೆ ಏನಿಲ್ಲ. ಸೊ ನಾವು ಫೋಟೋಸ್ ಮಾಡಂಗಿಲ್ಲ ಅಂತಂದ್ರೆ ನಿಮ್ಗೆ ಪ್ರೊಸೀಜರ್ ರೂಟ್ ಯಾವ್ದೈತಿ, ಫೋಟೋಸ್ ಮಾಡೈತಿ ಇಲ್ಲಿ ಮಾಡೈತಿ, ಅದ್ ವಿಸರ್ಜನ್ ಕರೆಕ್ಟ್ ಆಗಿ ಕರೆಕ್ಟ್ ಬಂದೈತಿ, ಅದರದ ಅರ್ಥ ಫಸ್ಟ್. ಸೆಕೆಂಡ್ ಸರ್ ಏನಂದ್ರು ಕಿ ಯಾವ ठिकाणी ಫೋಟೋಸ್ ಐತಿ ಅದ ठिकाणी ಫೋಟೋಸ್ ಆಗತೈತೇನ, ನಮ್ ಕಡೆ ಎಲ್ಲ ರೆಕಾರ್ಡ್ಸ್ ಇದಾವ, ಎಲ್ಲ ನಾವು ಮೇಡಮ್ ಸಬ್ಮಿಟ್ ಮಾಡ್ತೀವಿ, ಕ್ರಾಸ್ ವೆರಿಫೈ ಮಾಡ್ಕೊಂಡು ಕಿ ನಾವು ಇರೋ ठिकाणीನ ಫೋಟೋಸ್ ಮಾಡತ್ತೀವೇನ. ಮೇಡಮ್ ಎರಡನೇದು ಏನ್ ಬರ್ತೈತೆ ಅಂದ್ರ ನಮ್ ಮೇಂಟೆನೆನ್ಸ್ ಪೀರಿಯಡ್ ಏನ್ ಇರ್ತೈತೆ ಮೇಡಮ್, ಆ ಮೇಂಟೆನೆನ್ಸ್ ಪೀರಿಯಡ್ ಒಳಗ ಇರೋವರೆಗೆ ನಾವ್ ಯಾವ್ದು ನಮ್ ಕಾರ್ಪೊರೇಷನ್ ಖರ್ಚು ಮಾಡಿ ನಾವ್ ಮಾಡೋದಿಲ್ಲ, ಯಾಕಂದ್ರೆ ಮೇಂಟೆನೆನ್ಸ್ ಪೀರಿಯಡ್ ಇರ್ತೈತೆ ಅವ್ರ. ಸೆಕೆಂಡ್ ವರ್ಕ್ಸ್ ಯಾವ ತಗೊಂಡಾರು ಆ ವರ್ಕ್ಸ್ ಇದ್ರೂ ಆ ಮಿತ್ರ ತಗೋತಾ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಗುಡ್ ಶೇಡ್ ರೋಡ್ ನಮ್ NGMY ವರ್ಕ್ ತಗೊಂಡೋಗಿ ಆ ವರ್ಕ್ ನಾವು ನಮ್ ಪರ್ಫಾರ್ಮೆನ್ಸ್ ವರ್ಕ್ ತಗೋದಿಲ್ಲ. ಯಾವ ರೋಡ್ಸ್ ಪರ್ಫಾರ್ಮೆನ್ಸ್ ವರ್ಕ್ ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಅಂದ್ರೆ MGNY CMIPD ಅಥವಾ ವಾರ್ಡ್ ಬಜೆಟ್ ಬರೋದಿಲ್ಲ, ಆ ರೋಡ್ಸ್ ಮಾತ್ರ ತಗೋತೀವಿ. ಬಟ್ ಮೋರ್ ಪ್ರೆಫರೆನ್ಸ್ ಟು ಪ್ರೊಸೆಷನ್ ರೋಡ್ ತಗೋತೀವಿ ನಾವು. ಏನ್ ಆನ್ಯುವಲ್ ಮೇಂಟೆನೆನ್ಸ್ ತಗೊಂಡು ಮಾಡ್ತೀವಿ, ಆ ವಾರ್ಡ್ ಕಾರ್ಪೊರೇಟರ್ ಸರ್ ಕೇಳಿ ಅದರ ನಂತರ ಅವ್ರವ್ರ ಏರಿಯಾವ ಕೆಲಸ ಮಾಡ್ಬೇಕು. ಆ ತರ ಸ್ಟ್ಯಾಂಡಿಂಗ್ ಕಮಿಟಿ ರೆಸೊಲ್ಯೂಷನ್ ಆಗೈತಿ. ಸೊ ಅದರ ಪ್ರಕಾರ ನಾವು ಹೋಗ್ತೇವಿ. ಅದಕ್ಕಾಗಿ ಅದನ್ನ ಹೊರಗಡೆ ನಿಂತ ನಾ ಫಸ್ಟ್ ನಮ್ಮ ಇಂಜಿನಿಯರ್ಸ್ ಅವ್ರಿಗೆ ಏನ್ ಹೇಳೇನು, ಇದೇನು ನಿಮ್ಮ ಸಬ್ ಡಿವಿಷನ್ ವೈಸ್ ಕಾಂಟ್ರಾಕ್ಟ್ ಏನ್ ಆಗೈತಿ, ತಮ್ಮ ವಾರ್ಡ್ ಕಾರ್ಪೊರೇಟರ್ಸ್ ಕೇಳ್ರಿ, ಅವ್ರು ಯಾವ ನೋಟ್ಸ್ ಇದಾವ ಎಲ್ಲ ಡೀಟೇಲ್ಸ್ ತಗೋರಿ, ಅಮೌಂಟ್ ಎಷ್ಟೈತಿ ನೋಡ್ರಿ, ಕರೆಕ್ಟ್ ಆಗಿ ಅದರ ಡಿವಿಷನ್ಸ್ ಮಾಡ್ಕೊಳ್ಳಿ. ಅವಾಗ ಮೀಟಿಂಗ್ ಒಳಗ ಇಲ್ಲಿನ ಆಪೋಸಿಷನ್ ಇರತ್ತಿಲ್ಲ. ಇದಾಗಿತ್ತು ಇಂದಿನ ಮಹಾನಗರ ಪಾಲಿಕೆ ಸಭೆಯ ಪ್ರಮುಖ ಬೆಳವಣಿಗೆ.